ನಮಸ್ಕಾರ. ಈಸಿ ಕಾಮರ್ಸ್ಗೆ ಸ್ವಾಗತ. ಫಸ್ಟ್ ಚಾಪ್ಟರ್ ಸೆಕೆಂಡ್ PUCಯ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್. ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್. ಹೆಸರು ಹೇಳ್ತಿದೆ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂದರೆ ಏನು ಆಗಿದ್ರೆ, ಪಾರ್ಟ್ನರ್ಸ್ ಅಂದರೆ ಯಾರು? ಪಾರ್ಟ್ನರ್ ಅಂದ್ರೆ ಹೇಳ್ತಾ ಇದ್ದಾರೆ ಒಬ್ಬರೇ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋದರೆ ಪ್ರೊಪ್ರೈಟರ್ಶಿಪ್ ಆಗುತ್ತೆ. ಪಾರ್ಟ್ನರ್ ಒಬ್ಬರಿಗಿಂತ ಹೆಚ್ಚು ಜನ ಇರಬೇಕು, ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನ ಒಂದೇ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋದರೆ ಅದನ್ನು ಏನಂತ ಕರಿಬೋದು, ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ 1932 ಆ್ಯಕ್ಟ್ ಏನು ಹೇಳುತ್ತೆ? ಪಾರ್ಟ್ನರ್ಶಿಪ್ ಆ್ಯಕ್ಟ್, ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ carried by on all or any one of them acting for all. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳು ಲಾಭವನ್ನು ಏನು ಮಾಡ್ಬೋದು, ಹಂಚ್ಕೊಳ್ಳಿಕ್ಕೆ ಒಪ್ಕೊಂಡು ನಡೆಸ್ತಾ ಇರುವಂಥ ಬಿಸ್ನೆಸ್ಸನ್ನು, ಎಲ್ಲರೂ ಸೇರಿ ನಡೆಸ್ತಾ ಇರುವಂಥ ಬಿಸ್ನೆಸ್ಸನ್ನು, ಅಥವಾ ಎಲ್ಲರ ಪರವಾಗಿ ಯಾರಾದರೂ ಒಬ್ಬ ನಡೆಸ್ತಾ ಇರುವಂಥ ಬಿಸ್ನೆಸ್ಸನ್ನು ಏನಂತ ಕರೀತಾರೆ? ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ಇದು, 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದೊಂದು ಡೆಫಿನೇಷನನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಏನಿದು ಪಾರ್ಟ್ನರ್ಶಿಪ್? ದ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಬೈ ಆನ್ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ. ಸೊ ಈಗ ನೋಡ್ತಾ ಹೋಗೋಣ ನೇಚರ್ ಆಫ್ ಪಾರ್ಟ್ನರ್ಶಿಪ್. ಅದರಲ್ಲಿ ಈಗ ಮೊದಲೇ ಹೇಳಿದಾಗ ನಾನು ಪಾರ್ಟ್ನರ್ಶಿಪ್ ಅಂದ್ರೇನು? ಪಾರ್ಟ್ನರ್ಶಿಪ್ ಈಸ್ ಡಿಫೈನ್ಡ್ ಆಸ್ ದ ರಿಲೇಷನ್ಶಿಪ್ ಬಿಟ್ವೀನ್ 2 or more persons who have agreed to share the profits of a business carried on by all, any one of them acting for all ಅಂತ ಇದರ ಡೆಫಿನೇಷನನ್ನು ಹೇಳಿದ್ದೇನೆ. ಸೊ ಇದರ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಹಾಗಿದ್ರೆ? ಪರ್ಸನ್ಸ್ ಹೂ ಹ್ಯಾವ್ ಎಂಟರ್ಡ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ಒನ್ ಅನದರ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ. ವ್ಯಕ್ತಿಗಳು ಕಲೆಕ್ಟಿವ್ ಆಗಿ ಎಲ್ಲರೊಂದಿಗೆ ಆ ಬಿಸ್ನೆಸ್ಸಿಗೆ ಅಥವಾ ಪಾರ್ಟ್ನರ್ಶಿಪ್ ಫರ್ಮಿಗೆ ಎಂಟರ್ ಆಗ್ತಾರಲ್ಲ, ಅದನ್ನು ನಾವೇನಂತ ಕರಿತೀವಿ? ಪಾರ್ಟ್ನರ್ಶಿಪ್ಪಿಗೆ ಎಂಟರ್ ಆಗ್ತಾರಲ್ಲ, ಅದನ್ನು ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಟ್ನರ್. ಹಾಗಿದ್ರೆ ಪಾರ್ಟ್ನರ್ ಅಂದರೆ ಯಾರು? ಪರ್ಸನ್ಸ್ ಹೂ ಆರ್ ಎಂಟರ್ಡ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ಒನ್ ಅನದರ್ ಆರ್ ಇಂಡಿವಿಜುವಲಿ ಕಾಲ್ಡ್ ಆಸ್ ಪಾರ್ಟ್ನರ್ಸ್. ಪಾರ್ಟ್ನರ್ಶಿಪ್ಪಿಗೆ ಎಂಟ್ರಿ ಕೊಟ್ಟಿರುವಂತಹ, ಲೀಗಲಿ ಬೈಂಡ್ ಆಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಇಂಡಿವಿಜುವಲಿ ನಾವೇನಂತ ಕರಿತೀವಿ? ಪಾರ್ಟ್ನರ್ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಕ್ವಶನ್ನು, ಡೆಫಿನಿಷನ್ನು, ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ 2 ಮಾರ್ಕ್ಸಿಗೆ ಅದು ಕೇಳ್ಬೋದು. ಪಾರ್ಟ್ನರ್ ಅಂದರೆ ಯಾರು ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್ ಏನಿರ್ಬೋದು? ಫೀಚರ್ಸ್, ಲಕ್ಷಣಗಳು ಏನಿರ್ಬೋದು ಹಾಗಿದ್ರೆ? ಮೊದಲೇ ಹೇಳಿದಾಗೆ ಡೆಫಿನೇಷನಲ್ಲೇ ಇದೆ. ಏನಿದೆ? ಪಾರ್ಟ್ನರ್ಶಿಪ್ ಆಗಲಿಕ್ಕೆ ಏನು ಬರಬೇಕು? 2 or more persons, 2 ಅಥವಾ ಎರಡಕ್ಕಿಂತ ಹೆಚ್ಚು ಜನ. ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ 2 persons. 2 ಜನ ಅಟ್ಲೀಸ್ಟ್ ಅಲ್ಲಿ ಇರಲೇಬೇಕು. ನೆಕ್ಸ್ಟ್ ಏನಿರಬೇಕು? ಅಗ್ರಿಮೆಂಟ್ ಇರಬೇಕು. ಪಾರ್ಟ್ನರ್ಶಿಪ್ ಈಸ್ ಕ್ರಿಯೇಟೆಡ್ ಬೈ ಆ್ಯನ್ ಅಗ್ರಿಮೆಂಟ್. ಅಗ್ರಿಮೆಂಟಿನ ಅಂದರೆ ಒಡಂಬಡಿಕೆ ಅಂತ ಕರಿತೀವಿ ಕನ್ನಡದಲ್ಲಿ ನಾವು. ಅಗ್ರಿಮೆಂಟ್ ಇದ್ದರೆ ಮಾತ್ರ ಅಲ್ಲಿ ಏನಾಗುತ್ತೆ? ಪಾರ್ಟ್ನರ್ಶಿಪ್ಪು ಫಾರ್ಮ್ ಆಗುತ್ತೆ. ಸೊ ಏನಿರಬೇಕು? ನೆಕ್ಸ್ಟ್ ಏನಿರಬೇಕು? ಬಿಸ್ನೆಸ್, ವ್ಯಾಲಿಡ್ ಆಗಿರುವಂತಹ ಬಿಸ್ನೆಸ್ಸು ಇರಲೇಬೇಕು. ಎ ಬಿಸ್ನೆಸ್ ಶುಡ್ ಬಿ ಟು ಕ್ಯಾರಿ ಸಮ್ ಲೀಗಲ್ ಬಿಸ್ನೆಸ್. ಲೀಗಲ್ ಆಗಿ ಬಿಸ್ನೆಸ್ ಇರಬೇಕು ಪಾರ್ಟ್ನರ್ಶಿಪ್ಪು ಫಾರ್ಮ್ ಆಗಲಿಕ್ಕೆ. ನೆಕ್ಸ್ಟ್ ಶೇರಿಂಗ್ ಪ್ರಾಫಿಟ್ಸ್. ಅಗ್ರಿಮೆಂಟಲ್ಲಿ ಏನಿರಬೇಕು? ಪ್ರಾಫಿಟನ್ನು ಹೇಗೆ ಶೇರ್ ಮಾಡ್ಕೊಳ್ತೀವಿ, ಪ್ರಾಫಿಟ್ ಮತ್ತು ಲಾಸನ್ನು ಹೇಗೆ ಶೇರ್ ಮಾಡ್ಕೊಳ್ತೀವಿ ಅನ್ನೋದು ಇರಲೇಬೇಕು. ಇದಿಷ್ಟು ಫೀಚರ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್, ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತ ನೋಡಿ. ದ ಡಾಕ್ಯುಮೆಂಟ್ಸ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅನ್ನುವಂಥದ್ದು ಒಂದು ಕಾಗದ ಪತ್ರ, ಅಂದರೆ ಡಾಕ್ಯುಮೆಂಟ್ ಅದು, ವಿಚ್ ಕಂಟೈನ್ಸ್ ದ ಟರ್ಮ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಹೇಗೆ ಈ ಪಾರ್ಟ್ನರ್ಶಿಪ್ಪು ರೆಡಿಯಾಗಿದೆ, ಏನಿರ್ಬೋದು ಅಲ್ಲಿ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಗೆ ತಗೋಬೇಕು ಅಂತ ಇರ್ಬೋದು. ಅವುಗಳೆಲ್ಲ ಒಂದು ಡಾಕ್ಯುಮೆಂಟಲ್ಲಿ ಬರೆದು ಸ್ಟಾಂಪ್ ಆಗಿ ಆಮೇಲೆ ಎಲ್ಲ ಪಾರ್ಟ್ನರ್ಗಳ ಸೈನ್ ಆಗಿರುವಂತಹ ಒಂದು ಪತ್ರವನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಇಟ್ ಶುಡ್ ಬಿ ಡ್ಯೂಲಿ ಸ್ಟ್ಯಾಂಪ್ಡ್ ಆ್ಯಸ್ ಪರ್ ದ ಪ್ರೊವಿಷನ್ ಆಫ್ ಸ್ಟ್ಯಾಂಪ್ ಆ್ಯಕ್ಟ್ ಆ್ಯಂಡ್ ಸೈನ್ಡ್ ಬೈ ಆಲ್ ಪಾರ್ಟ್ನರ್ಸ್. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೇನು? ಇದೊಂದು ಡಾಕ್ಯುಮೆಂಟ್. ಏನು ಕಂಟೈನ್ ಆಗಿರುತ್ತೆ ಇದರಲ್ಲಿ? ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕಂಟೈನ್ ಆಗಿರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಒನ್ ಇದು, 2 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. The documents which contains the terms of partnership agreement is called partnership deed.
ಟರ್ಮ್ಸ್ ಏನಿರ್ಬೋದು, ಟರ್ಮ್ಸ್ ಮೇ ಬಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಸೋ ಆನ್. ಇಟ್ ಶುಡ್ ಬಿ ಡ್ಯೂಲಿ ಸ್ಟ್ಯಾಂಪ್ಡ್ ಆ್ಯಸ್ ಪರ್ ಪ್ರಾವಿಷನ್ ಆಫ್ ದ ಸ್ಟ್ಯಾಂಪ್ ಆ್ಯಕ್ಟ್ ಆ್ಯಂಡ್ ಸೈನ್ಡ್ ಬೈ ಆಲ್ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರಿಂದ ಸೈನ್ ಆಗಿರಬೇಕು. ನೆಕ್ಸ್ಟ್ ಏನೇನಿರುತ್ತೆ ಕಂಟೆಂಟ್ಸ್, ಈ ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟ್ಸ್ ಏನು? 2 ಮಾರ್ಕ್ಸಿಗೆ ಕೇಳ್ತಾರೆ, ಯಾವುದಾದ್ರೂ 1-2 ಪಾಯಿಂಟನ್ನು ಬರೀರಿ ಅಂತ. ರೈಟ್ ಎನಿ 2 ಪಾಯಿಂಟ್ಸ್ ಆಫ್ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರೀತಾರೆ. ಏನಿರಬೇಕು? ಅದೊಂಥರ ಕಾಮನ್ ಸೆನ್ಸ್ ಇದ್ದಾಗೆ. ಏನಿರುತ್ತೆ ಅದರಲ್ಲಿ? ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್, ಪಾರ್ಟ್ನರ್ಶಿಪ್ಪಿನ ಹೆಸರು ಮತ್ತು ಅಡ್ರೆಸ್ಸು. ನೆಕ್ಸ್ಟ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್, ಎಲ್ಲ ಪಾರ್ಟ್ನರಿನ ನೇಮ್ ಮತ್ತು ಅಡ್ರೆಸ್ ಇರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಮತ್ತು ಲಾಸ್ ಶೇರಿಂಗ್ ಎಷ್ಟು ಪ್ರಮಾಣದಲ್ಲಿ ಪ್ರಾಫಿಟನ್ನು ಮತ್ತು ಲಾಸನ್ನು ಹಂಚ್ಕೋತಾರೆ ಅನ್ನೋದಿರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್ಸ್ ಆ್ಯಂಡ್ ಡ್ರಾಯಿಂಗ್ಸ್, ಪ್ರತಿಯೊಂದು ಈ ಮೊದಲೇ ಏನಾಗಿರುತ್ತೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ನಿರ್ಧಾರ ಆಗಿರುತ್ತೆ. ನೆಕ್ಸ್ಟ್ ಸ್ಯಾಲ್ರೀಸ್ ಆ್ಯಂಡ್ ಕಮಿಷನ್ಸ್, ಕೊಡೋದಿಲ್ಲ ಸಾಮಾನ್ಯ, ಆದರೆ ಯಾವುದಾದ್ರು ಪಾರ್ಟ್ನರಿಗೆ ಕೊಡೋದಿದ್ದರೆ ಅವುಗಳನ್ನು ಏನು ಮಾಡಿರ್ತಾರೆ ಮೊದಲೇ ಬರೆದಿಟ್ಕೊಂಡಿರ್ತಾರೆ. ಸೆಟಲ್ಮೆಂಟ್, ಅಕಸ್ಮಾತ್ ಯಾವಾಗಲೂ ಮುಚ್ಚಬೇಕು ಅಂತ ಅನಿಸಿದರೆ, ಡಿಸೊಲ್ಯೂಷನ್ ಬೇಡ ಇದು ಅಂತ ಅನಿಸಿದ್ರೆ ಹೇಗೆ ಅಕೌಂಟನ್ನು ಸೆಟಲ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಕೂಡ ಎಲ್ಲಿರುತ್ತೆ? ಈ ಪಾರ್ಟ್ನರ್ಶಿಪ್ ಡೀಡಲ್ಲಿರುತ್ತೆ. ರೂಲ್ಸ್, ಅಡ್ಮಿಷನ್, ಬೇರೆ ಪಾರ್ಟ್ನರನ್ನು ತೊಗೊಳ್ಳುವಾಗ, ಯಾವ್ದಾದ್ರು ಒಂದು ಪಾರ್ಟ್ನರ್ ಬಿಟ್ಟು ಹೋಗುವಾಗ, ರಿಟೈರ್ಮೆಂಟ್ ಆಗುವಾಗ, ಅಥವಾ ಯಾವ್ದಾದ್ರು ಒಂದು ಇನ್ ಕೇಸ್ ಯಾವ್ದಾದ್ರು ಒಂದು ಪಾರ್ಟ್ನರಿನ ಡೆತ್ ಆಯಿತು ಅಂತಂದರೆ ಆಗ ಯಾವ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದು ಯಾವುದ್ರಲ್ಲಿರುತ್ತೆ? ಮೊದಲೇ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ. ನೆಕ್ಸ್ಟ್ ಮುಂಚೆ ಎಲ್ಲ ಏನಾಗಿತ್ತು, ಈ ಪಾರ್ಟ್ನರ್ಶಿಪ್ ಡೀಡನ್ನು ಮಾಡ್ಕೊಳ್ತಿರ್ಲಿಲ್ಲ. ಆಗ ಹೇಗೆ ಇದನ್ನು ನಡೆಸ್ತಿದ್ರು? ಪ್ರಾವಿಷನ್ಸ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ಯಾವುದಾದ್ರೂ ಪಾರ್ಟ್ನರ್ಶಿಪ್ಪು ಡೀಡಲ್ಲಿ ಇಲ್ಲದೆ ಹೋದರೆ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತಂದರೆ, ಫಸ್ಟ್ ಒನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಮತ್ತು ಲಾಸನ್ನು ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಫ್ ದ ಫರ್ಮ್ ಆರ್ ಟು ಬಿ ಶೇರ್ಡ್ ಈಕ್ವಲ್ ಆಗಿ ಸಮನಾಗಿ ಏನು ಮಾಡಬೇಕಿತ್ತು? ಪ್ರಾಫಿಟ್ ಅಥವಾ ಲಾಸನ್ನು ಹಂಚ್ಕೋಬೇಕಾಗಿತ್ತು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಅಲೋ ಮಾಡ್ತಾನೆ ಇರಲಿಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಯಾವ್ದಾದ್ರು ಪಾರ್ಟ್ನರು ವಿಡ್ರಾ ಮಾಡ್ಕೊಂಡ್ರೆ ಹಣವನ್ನು ಮಧ್ಯದಲ್ಲಿ ಅದಕ್ಕೂ ಕೂಡ ಏನಿಲ್ಲ ಇಲ್ಲಿ ಇಂಟ್ರೆಸ್ಟನ್ನು ಹಾಕೋಂಗಿರಲಿಲ್ಲ. 6% ಏನಾದರೂ ಅಡ್ವಾನ್ಸನ್ನು ತೊಗೊಂಡ್ರೆ, ಲೋನ್, ಅದು ಯಾವ್ದಾದ್ರು ಒಂದು ಪಾರ್ಟ್ನರು ಲೋನನ್ನು ತೊಗೊಂಡ್ರೆ ಅಥವಾ ಅಡ್ವಾನ್ಸನ್ನು ತೊಗೊಂಡ್ರೆ 6% ಪರ್ ಆ್ಯನಮ್ ಏನು ಹಾಕಬೇಕಿತ್ತು? ಇಂಟ್ರೆಸ್ಟನ್ನು ಹಾಕಬೇಕಿತ್ತು. ಯಾವ ಪಾರ್ಟ್ನರಿಗೂ ನೋ ಪಾರ್ಟ್ನರ್ ಈಸ್ ಎಂಟೈಟಲ್ಡ್ ಟು ಗೆಟ್ ಸ್ಯಾಲ್ರಿ ಆರ್ ಅದರ್ ರೆಮ್ಯುನರೇಷನ್, ಯಾವ ಪಾರ್ಟ್ನರಿಗೂ ಏನಿರಲಿಲ್ಲ ಸ್ಯಾಲ್ರಿ ಅಥವಾ ರೆಮ್ಯುನರೇಷನನ್ನು, ಕಮಿಷನನ್ನು ತಗೊಳ್ಳುವಂಥ ಆಪ್ಷನ್ನು ಇಲ್ಲ. ಯಾವಾಗ? ಇಫ್ ದೆರ್ ಈಸ್ ನೋ ಪಾರ್ಟ್ನರ್ಶಿಪ್ ಡೀಡ್. ನೆಕ್ಸ್ಟ್ ಸ್ಪೆಷಲ್ ಆಸ್ಪೆಕ್ಟ್ಸ್, ಪಾರ್ಟ್ನರ್ಶಿಪ್ ಅಕೌಂಟಿನ ಸ್ಪೆಷಲ್ ಅಕೌಂಟ್ಸ್ ಯಾವ್ಯಾವುದು ಅಂತ. ಫಸ್ಟ್ ಒನ್ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಅಮಾಂಗ್ ದ ಪಾರ್ಟ್ನರ್ಸ್. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ಸ್ ಫಾರ್ ರಾಂಗ್ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಇನ್ ದ ಪಾಸ್ಟ್. ನೆಕ್ಸ್ಟು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನೆಕ್ಸ್ಟು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಈ ಇದರಲ್ಲಿ 3 ABC ಮಾತ್ರ, ಈ ಚಾಪ್ಟರಲ್ಲಿ ABC ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಉಳಿದಿರೋದನ್ನು ನೆಕ್ಸ್ಟ್ ಮುಂದಿನ ಪಾಠಗಳಲ್ಲಿ ನೋಡ್ತಾ ಹೋಗ್ತೀವಿ. ಹೇಗೆ ಈ ಪಾರ್ಟ್ನರ್ಶಿಪ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ? ಆಲ್ ದ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ದ ಫರ್ಮ್ ಥ್ರೂ ದೇರ್ ಕ್ಯಾಪಿಟಲ್ ಅಕೌಂಟ್ಸ್. ಹೇಗೆ ಎಲ್ಲ ಪಾರ್ಟ್ನರಿನ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಎಲ್ಲಿ ರೆಕಾರ್ಡ್ ಮಾಡ್ತೀವಿ ನಾವು? ಅವರ ಕ್ಯಾಪಿಟಲ್ ಅಕೌಂಟ್ಗಳಲ್ಲಿ ರೆಕಾರ್ಡ್ ಮಾಡ್ತೀವಿ. ದಿಸ್ ಇನ್ಕ್ಲೂಡ್ಸ್ ದ ಅಮೌಂಟ್ ಆಫ್ ಮನಿ ಬಾಟ್ ಇನ್ ಆಸ್ ಕ್ಯಾಪಿಟಲ್, ವಿಡ್ರಾವಲ್ ಆಫ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪಾರ್ಟ್ನರ್ ಸ್ಯಾಲ್ರಿ, ಕಮಿಷನ್ ಎಕ್ಸೆಟ್ರಾ. ಏನೇನಿರುತ್ತೆ? ಎಷ್ಟು ಕ್ಯಾಪಿಟಲನ್ನು ತಂದಿದ್ದಾರೆ, ಎಷ್ಟು ಕ್ಯಾಪಿಟಲನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ, ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ, ಪಾರ್ಟ್ನರಿನ ಸ್ಯಾಲ್ರಿ ಮತ್ತು ಕಮಿಷನ್ ಏನಾದರೂ ಇದ್ದರೆ ಅವುಗಳನ್ನೆಲ್ಲ ಏನು ಮಾಡ್ತೀವಿ? ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಮೇಂಟೈನ್ ಮಾಡ್ತಾ ಬರ್ತೀವಿ. ಸೊ ಇಲ್ಲಿ ಎರಡು ರೀತಿಯ ಏನಿದೆ ಅಕೌಂಟ್ಸ್ ಇದೆ, ಮೇಂಟೈನ್ ಮಾಡ್ತೀವಿ. 2 ರೀತಿಯ ಕ್ಯಾಪಿಟಲ್ ಅಕೌಂಟ್ ಇದೆ. ಫಸ್ಟ್ ಒನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಏನು? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈಸ್ ಅ ಮೆಥಡ್ ವಿಚ್ ದ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ ಶಾಲ್ ರಿಮೈನ್ ಫಿಕ್ಸ್ಡ್ ಆರ್ ಸೇಮ್ ಇಯರ್ ಆಫ್ಟರ್ ಇಯರ್. ಹೆಸರು ಹೇಳ್ತಾ ಇದೆ, ಏನು ಫಿಕ್ಸ್ಡ್ ಅದು. ಈ ಕ್ಯಾಪಿಟಲ್ ಮೆಥಡಲ್ಲಿ ಪ್ರತಿಯೊಬ್ಬ ಪಾರ್ಟ್ನರಿನ ಕ್ಯಾಪಿಟಲ್ ಬಂಡವಾಳ ಏನಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಸೇಮ್ ಇರುತ್ತೆ. ದೆರ್ ಈಸ್ ನೋ ಚೇಂಜಸ್. ಏನು?
ಚೇಂಜಸ್ ಇರೋದಿಲ್ಲ ಈ ಮೆಥಡ್ನಲ್ಲಿ. ಈ ಮೆಥಡಲ್ಲಿ 2 ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ. ಪ್ರತಿ ಪಾರ್ಟ್ನರಿನ 2 ಅಕೌಂಟನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವುದದು? ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್. ನೆಕ್ಸ್ಟ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇದು ಕೂಡ ಹಾಗೆಯೇ ಹೆಸರು ಹೇಳ್ತಾ ಇದೆ, ಫ್ಲಕ್ಚುಯೇಟ್ಸ್. ವರ್ಷದಿಂದ ವರ್ಷಕ್ಕೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ವಿಚ್ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್ ಫ್ಲಕ್ಚುಯೇಟ್ ಫ್ರಮ್ ಇಯರ್ ಟು ಇಯರ್. ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಹೋಗುತ್ತೆ, ಕ್ಯಾಪಿಟಲ್ಲು ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಇದನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ನಾವು ಕರಿತೀವಿ. ಇಲ್ಲಿಗೆ ನಿಮ್ಮ ಈ ಪಾಠದ ಥಿಯರಮ್ ಒಂದು ಸ್ವಲ್ಪ ಏನಾಗಿದೆ, ಮುಗ್ದಿದೆ ಅಂತ ಅಂದ್ಕೊಳ್ತೀನಿ. ನೋಟ್ಸನ್ನು ನಾನು ಕೆಳಗಡೆ ಲಿಂಕ್ನಲ್ಲಿ ಹಾಕಿರ್ತೇನೆ. ನೀವು ಅಲ್ಲಿಂದ PDF ಲಿಂಕನ್ನು ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕ್ಲಾಸಲ್ಲಿ ಈ ಚಾಪ್ಟರಿನ ಲೆಕ್ಕಗಳನ್ನು ನೀವು ಅಧ್ಯಯನ ಮಾಡ್ತಾ ಹೋಗ್ಬೋದು. ಧನ್ಯವಾದಗಳು.